ಶರಣವಾಡ ಹುಣ್ಣಿಮೆ ಮಹೋತ್ಸವದಲ್ಲಿ ಭಾಗವಹಿಸಿದ್ದೀರಿ. ನಿಮ್ಮ ಕಣ್ಣಿಗೆ ಕಾಣಿಸದೇ ಇರತಕ್ಕಂತಹ ಒಂದು ವಚನದ ನುಡಿಗಟ್ಟು ಈ ವೇದಿಕೆ ಮೇಲೆ ಇರುವ ಪ್ರತಿಷ್ಠಿತ ವ್ಯಕ್ತಿಗಳಿಗೆ ಗಡಿಯಾದ ಮೇಲ್ಭಾಗದಲ್ಲಿದೆ. ನಿಮಗೆ ಕಾಣಿಸ್ತಾ ಇಲ್ಲ. ಅದನ್ನು ನೋಡುವ ಪ್ರಯತ್ನವನ್ನು ಸಹ ನೀವು ಕಳೆದ 3 ದಿನಗಳಿಂದ ಮಾಡಿದಂತೆ ಕಾಣಿಸುವುದಿಲ್ಲ. ಅಲ್ಲಿರ್ತಕ್ಕಂಥ ವಚನದ ನುಡಿಗಟ್ಟು ಅಂದರೆ ಶರಣರು ಮನದೆರೆದು ಮಾತನಾಡಿದರೆ ಲಿಂಗವು ಕಾಣಬಹುದು. ಶರಣರು ಮನದೆರೆದು ಮಾತನಾಡಿದರೆ ಲಿಂಗವ ಕಾಣಬಹುದು. ಆದರೆ ಈ ವಚನವನ್ನು ನೀವು ನೋಡಿರಬಹುದು. ಆದರೆ ಈ ವಚನದ ತಾತ್ಪರ್ಯವನ್ನು ಅರ್ಥವನ್ನು ನೀವು ಸ್ವತಃ ಪೂಜ್ಯ ಶ್ರೀ ಕೊಪ್ಪಳದ ಜಗಸಿದ್ದೇಶ್ವರ ಶ್ರೀಗಳವರ ಆಶೀರ್ವಚನವನ್ನು ಕೇಳಿದಾಗ ಆ ವಚನದ ತಾತ್ಪರ್ಯ ನಿಮ್ಮ ಹೃದಯಕ್ಕೆ ತಟ್ಟಿದೆ ಅಂತ ಬಹಳ ಅಪರೂಪದ ಮಾತುಗಳನ್ನು ಅವರು ಆಗಿದ್ದಾರೆ. ಇಲ್ಲಿ ಬಂದಂಥ ನಮ್ಮ ಸಚಿವರು, ಶಾಸಕರು, ರಾಜಕೀಯ ಧುರೀಣರು ಇಂದಿನ ಯಾವ ಹುಣ್ಣಿಮೆಯಲ್ಲೂ 2ನೇ ದಿನ 3ನೇ ದಿನ ಸೇರದೆ ಅಂತಷ್ಟು ಸಂಖ್ಯೆಯಲ್ಲಿ ಈ ವರ್ಷದ ಜಯಗೋಳ ಶರಣವಾಡ ಹುಣ್ಣಿಮೆ ಮಹೋತ್ಸವದಲ್ಲಿ ಸೇರಿದರಿಂದ ಅವರ ಅಭಿಪ್ರಾಯ. ಅದನ್ನು ನಾವು ಹೇಳಿದ್ದಷ್ಟೇ. ಇದು ಕಾರಣ ಏನು ಅಂದರೆ ಕಳೆದ 2 ವರ್ಷದಿಂದ ನಮ್ಮ ಶರಣವಾಡ ಹುಣ್ಣಿಮೆ ಮಹೋತ್ಸವ ನಡೆದಿಲ್ಲ. ಈಗ ಇದು ಬಹಳ ಹಸಿದ್ದಾರೆ, ಅದಕ್ಕೆ ಹಾಸ್ಯದಿಂದ ಬಂದು ಕುಳಿತುಕೊಂಡಿದ್ದಾರೆ ಅಂತ ನನಗೆ ತುಂಬ ಬೇರೆಯಾಗಿದೆ. ಆದರೂ ಸಹ ಇಷ್ಟು ಸಹನೆಯಿಂದ ನೀವು ಕುಳಿತು ಕೇಳ್ತಾ ಇದ್ದೀರಿ ಅಂತಂದರೆ ಅದು ನಿಮ್ಮ ಒಂದು ಆಧ್ಯಾತ್ಮಿಕ ಹಸಿವನ್ನು ಅದು ಪ್ರಕಟಪಡಿಸುತ್ತೆ ಅಂತ ಹೇಳುತ್ತೆ. ಈ ಹುಣ್ಣಿಮೆ ಮಹೋತ್ಸವಕ್ಕೆ ಕೊಪ್ಪಳದ ಶ್ರೀಗಳವರನ್ನು ನಾವು ಆಹ್ವಾನಿಸಿದ್ದು ನಿನ್ನೆ ಮೊನ್ನೆ ಅಲ್ಲ. ಯಾವಾಗ ನಮ್ಮ ಈ ಶರಣವಾಡ ಹುಣ್ಣಿಮೆ ಜಗಳೂರಿನಲ್ಲಿ ಅಂತ ನಾವು ಘೋಷಣೆ ಮಾಡಿದ್ವಿ 2015ರಲ್ಲಿ. ಆ ನಂತರ ಶ್ರೀ ಗವಿಸಿದ್ದೇಶ್ವರ ಕೊಪ್ಪಳದಲ್ಲಿ ನಡೀತಕ್ಕಂಥ ಸುಪ್ರಸಿದ್ಧ ಜಾತ್ರೆ ಏನಿದೆ, ಆ ಜಾತ್ರೆಯಲ್ಲೇ 2 ವರ್ಷಗಳ ಹಿಂದೆ ನಾವು ಆಮಂತ್ರಣವನ್ನು ನೀಡಿದ್ವಿ ಅನ್ನೋದನ್ನು ಈ ಸಭೆ ಗಮನ ಕರೆಯುತ್ತಾರೆ. ಬಹಳ ಅದ್ಭುತವಾದಂಥ ಜಾತ್ರೆಯಲ್ಲಿ ಎಲ್ಲ ಪತ್ರಿಕೆ ಓದಿದರೆ ಲಕ್ಷಾಂತರ ಜನರು ಎಷ್ಟು ಭಕ್ತಿ, ಶ್ರದ್ಧೆ, ಗೌರವದಿಂದ ಅಲ್ಲಿ ರಥವನ್ನು ಎಳಿಲಿಕ್ಕಾಗಿ ಜನ ಸೇರ್ತಾರೆ. ಅದರ ಜೊತೆಗೆ ಅಲ್ಲಿಯ ದಾಸೋಹ ವ್ಯವಸ್ಥೆ ಎಲ್ಲ ಭಕ್ತಾದಿಗಳು ಅವರು ಸ್ವತಃ ರೊಟ್ಟಿ ಮಾಡಿಕೊಂಡು ಬಂದು ಬರೀ ತಾವು ಮಾಡೋದು ಅಷ್ಟೇ ಅಲ್ಲ, ಅಲ್ಲಿ ಹಸಿರು ಬಂದಂಥ ಭಕ್ತಾದಿಗಳಿಗೆ ಅವರು ಗುಣಪಡಿಸ್ತಾರೆ. ಇದು ನಿಜವಾಗಿಯೂ ಸಹ ಶರಣರು ಸಾರಿದ ದಾಸೋಹ ತತ್ವ ಏನಿದೆ ಅದನ್ನು ನೀವು ನೋಡಬಹುದಾದಂಥದ್ದು, ಕಣ್ಣಾರೆ ಕಾಣಬಹುದಾದಂಥ ತಾಣ ಅಂತ ಹೇಳಿದರೆ ಅದು ಗವಿಸಿದ್ದೇಶ್ವರ ಮಗ ಇರತಕ್ಕಂಥ ಕೊಪ್ಪಳದಲ್ಲಿ ಬಹಳ ಆಧ್ಯಾತ್ಮಿಕ ವಿಚಾರಗಳನ್ನು ತುಂಬ ಸರಳವಾಗಿ ನಿಮ್ಮ ಹೃದಯಕ್ಕೆ ಮುಟ್ಟ ಹಾಗೆ ಅವರು ತಮ್ಮ ಆಶೀರ್ವಚನವನ್ನು ಅವರು ದಯಪಾಲಿಸಿದರು. ಅವರ ಮಾತುಗಳನ್ನು ಕೇಳಿದ ಮೇಲೆ ನಮಗೇನು ಅನಿಸ್ತು ಅಂತ ಹೇಳಿದ್ರೆ, ಇವೆಲ್ಲ ಇದಕ್ಕೆ ಹೋಗ್ತೇವೆ, ಇಲ್ಲಿ ತಿರುಪತಿ ಹೋಗ್ತೇವೆ. ತಿರುಪತಿ ಹೋಗ್ತಕ್ಕಂಥ ಭಕ್ತಾದಿಗಳು ಅದು ಬೆಟ್ಟ ಹತ್ತುವಾಗ ಗೋವಿಂದ ಗೋವಿಂದ ಅಂತ ಹೇಳ್ತಾರೆ. ಅಂದರೆ ಆ ಒಬ್ಬ ಮಹಿಳೆ ಎಲ್ಲರೂ ಗೋವಿಂದ ಗೋವಿಂದ ಅಂದರೆ ಆ ಮಹಿಳೆ ಮಾತ್ರ ಅವರನ್ನ ಎಂಟಂತೆ ಗೋವಿಂದ ಆಗ್ತಿರಲಿಲ್ಲ. ಕುತೂಹಲದಿಂದ ಇತರೆ ಯಾತ್ರಿಕರು ಬಂದು ಆ ಮಹಿಳೆ ಕರ್ಕೊಂಡು ಏನಮ್ಮ ಎಲ್ಲರೂ ಗೋವಿಂದ ಗೋವಿಂದ ಅಂತಾರೆ, ನೀವು ಮಾತ್ರ ಅವರನ್ನೆಲ್ಲ ಯಾಕೆ ಅಂತ ಕೇಳಿದರೆ, ಹೋಗಿ ನಮ್ಮ ಯಜಮಾನ ಹೆಸರು ಗೋವಿಂದ, ನಮ್ಮ ಹೆಂಗಸು ಗೋವಿಂದ ಅಂತ ಹೇಳಿದ್ವಿ. ಹಾಗೆ ನಾವು ಯುವಕರು ಶ್ರೀಗಳು ಮಾತನಾಡಿದಲ್ಲಿ ಕೇಳಿದಂಥ ನಿಮಗೆ ನಾವೇನು ಹೇಳಬೇಕು ಅಂತ ಬಯಸ್ತೀವಿ ಅಂತ ಹೇಳಿದರೆ, ಅವರನ್ನಂಗೆ ಅಂತ ಹೇಳಿಬಿಟ್ರೆ ಈಗಾಗಲೇ ಬೇರೆ ಆಗಿರೋದ್ರಿಂದ ಹೆಚ್ಚು ಮಾತನಾಡೋ ಅವಶ್ಯಕತೆ ಇಲ್ಲ ಅಂತ ಅನಿಸುತ್ತೆ. ಆದರೂ ಸಹ ಕೆಲವೊಂದು ಮಾತುಗಳನ್ನ ಅನಿವಾರ್ಯ ಹೇಳಬೇಕು. ಆರಂಭದಲ್ಲಿ ನಮ್ಮ
ಹೊನ್ನಾಳಿಯ ಶಾಸಕರಾದಂಥ ಚಾಮರಾಜನಗರರು ಒಂದು ಮಾತು ಹೇಳಿದರು, ಹಿರಿಯರಿಗೆ ನಮ್ಮ ಗುರುಗಳು ಅವ್ರು ಕಚ್ಚೋದಿಲ್ಲ, ನುಸುಬಿಡೋದಿಲ್ಲ. ನಾವು ಯಾವ ಒಂದು ಕರ್ನಾಟಕ ನೆನಪಾಗ ಭಾಳ ಇಲ್ಲಿ ಹೇಳ್ತಾ ಇದ್ವಿ. ನಾವು ವಿಧಾನಸೌಧದಲ್ಲಿ ಒಂದ್ಸರಿ 4 ವರ್ಷಕ್ಕೆ ಹೋಗ್ಬಿಟ್ಟು ಎಲ್ಲ IAS ಅಧಿಕಾರಿಗಳು ಹೆಚ್ಚಿಬಿಟ್ರು, ಭಯಭೀತರಾದರು. ಹೇಗೆ ಅದನ್ನ ನಾಗರವನ್ನು ಹಿಡಿಯೋಕೆ ಭಯಭೀತರಾಗಿ ವಿಚಾರಿಸಿದಾಗ ಹತ್ತಿರದಲ್ಲಿ ಯಾವುದೋ ಒಂದು ಹೇಳಿ ನಾಗರ ಹಿಡಿತಕ್ಕಂಥ ಒಬ್ಬ ಆವಾಡಿ ಮುದುಕ ವಯಸ್ಸಾಗಿ ಅವನು ಕರ್ಕೊಂಡು ಹೇಳ್ತಾರೆ, ಅವನಿಗೆ ಗಮನ ಕಳಿಸಿ ಅವನು ಕಳಿಸಿ ಅವನು ಬಂದ ತಕ್ಷಣವೇ ಅವನು ವಿಧಾನಸೌಧದಲ್ಲಿ ಸ್ವಲ್ಪ ಹೊತ್ತಿನಲ್ಲೇ ಎಲ್ಲಿ ಯಾವ ಕಡದಲ್ಲಿ ಅದು ಸೇರಿಕೊಂಡಿದೆ ನೋಡಿ ಅದನ್ನು ಹಿಡಿದು ತನ್ನ ಹಾವಿನ ಬುಟ್ಟಿಯಲ್ಲಿ ಹಾಕೊಂಡ. ಎಲ್ಲರೂ ನಿರಾಳಾದ ಅಧಿಕಾರಿಗಳಿಗೆ. ಆಮೇಲೆ ಅವನು ಮುದುಕ ಆವಡಿಗ IAS ಅಧಿಕಾರಿಗಳಿಗೆ ಕೇಳ್ಕೊಂಡ್ರು, ಸ್ವಾಮಿ ನನಗೆ ವಯಸ್ಸಾಗಿದೆ, ಮುದುಕ ಬಡವಾಗಿದೆ, ಏನಾದರೂ ಒಂದು ಅದೆಲ್ಲ ಮುದುಕರಿಗೆ ವಯಸ್ಸಾದರೆ ಎಷ್ಟು ದಿನ ಕೊಡ್ತೀರಂತೆ ಮಸಾಚನ ಅಂತ ನನಗೆ ಒಂದು ಮಾಡ್ಕೊಂಡು ಅದಕ್ಕೆ IAS ಅಧಿಕಾರಿಗಳು ನೀನು ದರ್ಜೆ ಬರೋದು ನಂಗೆ ಹೇಳಿದ ತಕ್ಷಣ ಅವನು ಬುಟ್ಟೆಗಿದ್ದ ಹಾವು ಆ ಬುಟ್ಟಿ ತೆಗೆದು ಹಾವನ್ನು ವಿಧಾನಸೌಧ ಒಳ ಬಿಟ್ಬಿಟ್ಟು ಹೋಗುತ್ತಲೋ ಹಾವು ಹೊರಗೆ ಹೋಗ್ತಾರೆ ಹಿಡಿಯೋ ಅಂದರೆ ನೀವು ದರ್ಜೆ ಕೊಡಿ ಅಂತ. ಎಷ್ಟು ಅರ್ಜಿಗಳು ಕೊಟ್ಟಿದ್ದೀರಿ ನೀವು, ಎಷ್ಟು ದಶಕಗಳಿಂದ ಕೊಡ್ತಾ ಬಂದಿದ್ದೀರಿ. ನಾವು ಹೇಳೋದು ನೀವು ಬರೀ ಅರ್ಜಿ ಕೊಟ್ಟರೆ ಸಾಲದು, ನೀವು ಗುರುಸುಕೊಡಬೇಕು. ಎಲ್ಲಿವರೆಗೂ ನೀವು ಗುರುಸುಕೊಳ್ಳೋದಿಲ್ವೋ ಅಲ್ಲಿವರೆಗೂ ನಿಮ್ಮ ಕೆಲಸಗಳು ವಿಧಾನಸೌಧದಲ್ಲಿ ಆಗಲ್ಲ. ನಾವು ಗುರುಸುಕೊಳ್ಳಲ್ಲ, ನಾವು ಕಟ್ಟಲ್ಲ. ಆದರೆ ಸೇರಿದ ಗುರುಗಳ ಆಶಯದಂತೆ ನಾವು ಮಂತ್ರಿಗಳು ಸಚಿವರು ಮಾಡದಿದ್ರೆ ಗುರುಸುಗಳು ನೀವು ನಮಗೆ ಚೆನ್ನಾಗಬೇಕು, ಅದನ್ನು ಗುರುಸುಕೊಳ್ಳೋಣ. ನೀವು ಕಚೇರಿಯಿಂದ ಚೆನ್ನಾಗಬೇಕು, ನಾವು ಕಟ್ಟಬಹುದು. ಅಪ್ಪ ನಮ್ಮ ಮೇಲೆ ನೀವು ಹೇಗೆ ಗೌರವ ಇದೆಯೋ, ಭಕ್ತಿ ಭಾವನೆ ಇದೆಯೋ ಅಂಥದೇ ಭಕ್ತಿ ಭಾವ ನಿಮ್ಮ ಬೆದರಿಕೆಗೆ ಅಷ್ಟೇ ಅಲ್ಲ, ನಮ್ಮ ಮೇಲಿನ ಗೌರವದಿಂದ ನಮ್ಮ ಸಚಿವರು, ನಮ್ಮ ರಾಜಕೀಯ ಹಿರಿಯರು ಅವರು ಮುಂದೆ ಮಾಡ್ತಾ ಇದ್ದಾರೆ. ನಮಗೆ ಬಹಳ ಸಂತೋಷ ಇದೆ. ಯಾವುದೇ ಪಕ್ಷ ಇರಲಿ, BJP ಇರಲಿ, ಕಾಂಗ್ರೆಸ್ ಆಗಿರಲಿ, ಜನತಾ ದಳದಲ್ಲಿ ನಾವು ಯಾವ ಪಕ್ಷದವರು ಅಲ್ಲ, ನಾವು ಜನಹಿತವನ್ನು ಬಯಸಕ್ಕಂಥ ಪಕ್ಷ. ಎಲ್ಲ ಧರ್ಮಗಳು ಸಹ ನಾವ್ಯಾವುದು ರಾಜಕೀಯ ಪಕ್ಷವಲ್ಲ. ರಾಜಕೀಯದವರು ಯಾರೇ ಅಧಿಕಾರ ಗತಿಗೆ ಬಂದು ಅವ್ರು ಏನು ಮಾಡಬೇಕು, ಕಾರ್ಯನಿರ್ವಹಿಸಬೇಕು ಅನ್ನೋದ್ರ ಬಗ್ಗೆ ಅವರ ಒಂದು ಇದು ಹೇಳಿ ಮಾಡಿಸ್ತಕ್ಕಂಥ ನಾವು ಸಭೆ ಕಾಣ್ತಾರೆ. ಈಗೇನು ಈ ಭಾಗದ 23 ಕೆರೆ ಯೋಜನೆ ಏಕ ನೀರಾವರಿ ಯೋಜನೆ ಏನಿದೆ, ಯೋಜನೆ ಕಾರ್ಯಕ್ಕೆ ಬಂದು 10 ವರ್ಷ ಆಯ್ತು. 2008 ಬಂದಿತ್ತು, 2008 ಬಂದಿತ್ತು. ಅದು ಆಗ ಆ ಯೋಜನೆ ಮಂಜೂರು ಮಾಡಿದವರು ಆ ಹಿರಿಯರು 150 ಕೋಟಿ ರೂಪಾಯಿ ಮಂಜೂರು ಮಾಡಿ ಅದು BJP ಸರ್ಕಾರ ಮಂಜೂರು ಮಾಡಿದ್ದು ಅಂತ ಹೇಳಿ ಇವತ್ತಿನ ಕಾಂಗ್ರೆಸ್ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಅದು ನಮ್ಮ ಯೋಜನೆ ಅಲ್ಲ, ಅದು BJP ಯೋಜನೆ ಅಂತ ಹೇಳಿ ಅದಕ್ಕೇನವರು ಉದಾಸೀನ ಮಾಡಿ. ನಾವು ಕಳೆದ ವರ್ಷ ಸಿದ್ದರಾಮಯ್ಯ ಚಿತ್ರದುರ್ಗಕ್ಕೆ ಬಂದಾಗ ಅವರಿಗೆ ತೊಂದರೆ ಇದೆ, ಈ ಕಡೆ ನಮಗೆ ಬಂದಿದ್ದೀವಿ ಇಲ್ವೋ ಅಲ್ಲಿ ತೋಪ್ತಾಡಿ ಮತ್ತೆ ರಾಜಗಿರಿ ಇನ್ನು ಆ ಭಾಗದ 3-4 ಕೆರೆಗಳಿಗೆ ನೇರವಾಗಿ ಪೈಪ್ಲೈನ್ ರಿಪೇರಿ ಅದನ್ನ ನಿಮ್ಮ ಗಮನಕ್ಕೆ ಬಂದಿದ್ದೀವಿ ಅನ್ನೋದು ಬಹಳ ಹತ್ತಿರಾಗಿದೆ ಕಣ್ಣಿಗೆ ಅಂತ ಹೇಳಿದ ತಕ್ಷಣವೇ ನಾವು ಇನ್ನೂ ಕಟುವಾಗಿ ಹೇಳಿರೋದು ನಿಮ್ಮ ಕಡೆ ಸರ್ವೆ ಮಾಡ್ತಾ ಇದ್ದೀವಿ ಜಿಲ್ಲೆಯಲ್ಲಿ. ಆದರೆ ಏನಾಗಿದೆ ವಾಸ್ತವವಾಗಿ ಅಧಿಕಾರ ನಿಮ್ಮ ಗಮನಕ್ಕೆ ತಂದಿರೋದು ನಮಗಂತೂ ಬಹಳ ಬೇಸರ ಆಗಿದೆ ಅಂತ ಹೇಳಿದಾಗ ಅವರು ವಾಪಸ್ ಹೋದ್ಮೇಲೆ ಬೆಂಗಳೂರಿಗೆ ನಮ್ಮ ಅಪೇಕ್ಷೆಯಂತೆ ಮಾನವಿ ಭಾನುವಾರ ಕೊನೆಗೂ ಸೋಮವಾರವೇ 8 ಕೋಟಿ ರೂಪಾಯಿಗಳನ್ನು ಅವರು ಹೀಗೆ ರಾಜಕೀಯ ಪಕ್ಷ ಭೇದ ಮರೆತು ನಾಗರಿಕರ ಹಳ್ಳಿಗಳ ಜೀವನದ ಕುಂದು ಕೊರತೆ ಏನಿದೆ ಅಂತಂದು ಅದಕ್ಕೆ ಪರಿಹಾರ ಕಂಡುಕೊಳ್ತಕ್ಕಂಥ ನಿಟ್ಟಿನಲ್ಲಿ ನಾವು ಕೊಟ್ಟ ಸೂಚನೆಯನ್ನ ಇಲ್ಲಿ ನಮ್ಮ ಬಲಭಾಗದಲ್ಲಿ ಕೊಟ್ಟಿರ್ತಕ್ಕಂಥ
ಚಿತ್ರದುರ್ಗದ ದಾವಣಗೆರೆಯ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಮಲ್ಲಿಕಾರ್ಜುನ ಅವರು ನಾವೇನು ಸೂಚನೆ ಕೊಟ್ಟಂತ ಅದನ್ನು ಶಿರಸಾಲ ವಹಿಸಿ ಅವ್ರು ಮಾಡ್ತಾರೆ. ಹೋಗಿ ಅಲ್ಲಿ ಏನೇನು ತೊಂದರೆಗಳಿದ್ವು ಅವೆಲ್ಲವೂ ಚಿಂತನೆ ಮಾಡಿದಾಗ ಅದಕ್ಕೆ ಸರ್ಕಾರದಿಂದ ಹಣ ಮಂಜೂರಾದರೆ ಆಗೋ ಕಷ್ಟ ಸುಲಭವಲ್ಲ. ಆದರೆ ಸ್ವತಃ ಅವರು ನಿಧಿಯನ್ನು ಸಂಗ್ರಹ ಮಾಡಿ ಅವರು ಕೂಡಿಸಿಕೊಟ್ಟು ಆ ಒಂದು ಯಶಸ್ಸಿಗೆ ಸಿರಿಗೆರೆ ಗುರುಗಳು ಯಶಸ್ಸು ಮಾಡಬಹುದು ಅದರ ಹಿಂದೆ ಅವರು ಮಲ್ಲಿಕಾರ್ಜುನ ಅವರು ನಮಗೆ ನೀಡಿದಂಥ ಸಹಕಾರದಿಂದ ಇದಾಗಿದೆ ಎಂದು ಹೇಳುತ್ತಾರೆ. ನಾವು ಒಳ್ಳೆಯ ಕಾರ್ಯ ಮಾಡಿ ನಾವು ಚಿತ್ರಸೂಚಿಗಾಗಿ ಹೇಳ್ತಾರೆ ಆ ಚಿತ್ರ ಅಲ್ಲೊಂದು ನದಿ ದಂಡೆ ತಾಂತ್ರಿಕ ತೊಡಕಿನಿಂದಾಗಿ ತೆಗೆಗಳಿಗೆ ಪೂರೈಕೆ ಮಾಡಿ ಹೀಗಾಗಿ ಅದನ್ನು ಅವರು ತೋರಿಸಿಕೊಟ್ಟಿದ್ದಕ್ಕಾಗಿ ನಮಗೆ ಬಹಳ ಸಂತೋಷವಾಗಿದೆ. ಹೀಗಾಗಿ ಇಲ್ಲಿ ಕೇವಲ ಒಂದು ಪಕ್ಷದ ಸಹಕಾರ ಎಲ್ಲ ಪಕ್ಷದ ರಾಜಕೀಯ ಪಕ್ಷಗಳ ಒಂದು ಸಹಕಾರದಿಂದ ಈ ಯೋಜನೆ ಕಾರ್ಯಗಳಿಗೆ ಬಂದಿದೆ. ಇದು ಸಿರಿಗೆರೆ ಗುರುಗಳಿಂದ ಆಗಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಸಿರಿಗೆರೆ ಗುರುಗಳ ಮೇಲೆ ಇರ್ತಕ್ಕಂಥ ಭಕ್ತಾದಿಗಳು ಮತ್ತು ರಾಜಕೀಯ ಧ್ವನಿಗಳು ಅವ್ರ ಮೇಲೆ ಇರ್ತಕ್ಕಂಥ ಭಕ್ತಿ ಗೌರವ ಭಾವನೆಯಿಂದ ಆಗಿದೆ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ನಮ್ಮಿಂದ ಆಗಿದೆ ಅಂತ ನಾವು ಇಷ್ಟಪಡೋಣ. ಬಹಳ ಒಳ್ಳೆಯ ಮಾತನ್ನ ಶ್ರೀಗಳು ಸಂಸಾರದ ಬಗ್ಗೆ ತುಂಬ ಮನಮುಗುವಂತೆ ಅವರು ತೋರಿಸಿದರು. ನಾವು ಈ ವೇದಿಕೆ ಬರುವಾಗಲೇ ನಮ್ಮ ಭಜನಗೀತೆಯ ಮಕ್ಕಳು ಬಹಳ ಸೊಗಸಾಗಿ ಮಾತನಾಡ್ತಾ ಇದ್ರು. ಸಂಸಾರವೆಂಬುದೊಂದು ಗಾಳಿಯ ಸೊಡು, ಸಿರಿ ಎಂಬುದು ಸಂತೆಯ ಮಧ್ಯೆ ಕಂಡ ಯಾತ ಬಸವಣ್ಣ. ಗಾಳಿಯ ಸೊಡಗೊಂದು ದೀಪ ಗಾಳಿಯ ಹೊಡೆತಕ್ಕೆ ಹೇಗೆ ಅದು ಹಾರಿ ಹೋಗುತ್ತೋ ನಂದಿ ಹೋಗುತ್ತೋ ಹಾಗೆ ಈ ಸಂಸಾರ ಇದ್ದ ಹಾಗೆ ಸಂಸಾರ ಅಲ್ಲಿ ಆ ರೀತಿ ಇದ್ದ ಹಾಗೆ. ಸಂತೆಯ ಮಂದಿ ಕಂಡಾಗ ಸಂಸಾರ ಎಂಬುದು ಸಂತೆಯ ಮಂದಿ ಕಂಡಾಗ ಸಂತೆ ಹೋದವರು ಎಷ್ಟೊತ್ತಿಗೆ ಸೇರಿ ಬೆಳಗ್ಗೆ ಹೋದವರು ಸಂಜೆ ಬಂದ್ಬಿಟ್ಟು ಏನು ಬೇಕೋ ಕೊಟ್ಟು ಬಂದ್ಬಿಟ್ಟು ಹಾಗೆ ಈ ಜಗತ್ತು ಒಂದು ಸಂತೆ ಇದ್ದ ಹಾಗೆ. ಅದು ಒಂದು ವಿಚಿತ್ರ ಅಂತ ಹೇಳಿದ್ರೆ ನಿಮ್ಮೂರು ಸಂತೆಗೆ ಹೋದಾಗ ಬೇಗ ವಾಪಸ್ ಬರ್ತೇವೆ, ಆದರೆ ಈ ಜಗತ್ತಲ್ಲಿ ಸಂತೆಗೆ ಬಂದಾಗ ವಾಪಸ್ ಹೋಗ್ತೀವಿ ಸತ್ತ. ಇದೇ ದೊಡ್ಡ ಒಂದು ಸೋಜಿದ ಒಂದು ವಿಧಾನ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಬಹಳ ಹೆಚ್ಚಿಗೆ ಹೇಳ್ತಾ ಇದ್ದಂಥ ಒಂದು ಕಥಾ ರೋಚಕ ಕಥಾ. ಒಬ್ಬ ಇವನು ಇಂದ್ರ ಇದ್ದಾರೆ ಭೂಲೋಕದಲ್ಲಿ ಯಾರೋ ಒಂದು ಯಜ್ಞ ಮಾಡಿರ್ತಾರೆ. ಅವನ ಸಿಂಹಾಸನವನ್ನು ಅವನು ಉಳಿಸಿ ತಾನು ಆ ಸಿಂಹಾಸನ ಏರಬೇಕು ಅಂತ ಹೇಳಿ ಭೂಲೋಕದಲ್ಲಿ ಯಾರೋ ಯಜ್ಞ ಮಾಡ್ತಾ ಇದ್ದಾರೆ. ಇದನ್ನು ಮನಗಂಡಂತ ಇಂದ್ರ ಅವನು ಭೂಲೋಕಕ್ಕೆ ಬಂದ. ಹೇಗೆ ಬಂದ ಅಂದರೆ ಒಂದು ಹಂದಿಯ ಶರೀರವನ್ನು ಧರಿಸಿ ಬಂದು ಅವನೇನು ಯಜ್ಞ ಮಾಡ್ತಿದ್ದ ಆ ಯಜ್ಞವನ್ನು ಅಪವಿತ್ರಗೊಳಿಸಿದ. ಎಲ್ಲ ಆದ್ಮೇಲೆ ವಾಪಸ್ ಹೋಗ್ಬೇಕಲ್ಲ, ಅವ್ನು ವಾಪಸ್ ಹೋಗಲೇ ಇಲ್ಲ. ಅಲ್ಲಿ ಹತ್ತಿರದಲ್ಲಿ ಒಂದು ಹೆಣ್ಣಲ್ಲಿ ಕಾಣಿಸ್ತು, ಮದುವಾಗಿ ಇಲ್ಲೇ ಇರ್ತಿದ್ದ. ಕೊನೆಗಾಗಿ ಸ್ವರ್ಗದಲ್ಲಿರ್ತಕ್ಕಂಥ ರಾಮೇ ಊರ್ವಶಿ ತ್ರಿಲೋಕದಲ್ಲಿ ಇತ್ಯಾದಿ ಸೊಗಸೋದು ಎಲ್ಲರೂ ಅವ್ರು ಇಷ್ಟು ದಿನ ಆದರೂ ಬರಲಿಲ್ಲ ಇಂದ್ರ ಅಂತ ಹೇಳಿ ಈ ಭೂಮಿ ಬಂದಂತೆ ಒಂದು ನೋಡ್ತಾರೆ. ಅವನು ಇಂದ್ರ ಹಂದಿ ಶರೀರ ಧರಿಸಿ ಅಲ್ಲಿ ನಿಂತವ್ರೆ ಹೊರಡಾಡ್ತಾ ಇದ್ದಾರೆ. ಅವ್ರ ಮುಂದೆ ಕೈ ಜೋಡಿಸಿ ಯಾರು ಬಂದಿಲ್ಲಪ್ಪ ಇಂದ್ರವ್ರಿಗೆ ಸಿಂಹಾಸನ ಹಾಗೆ ಖಾಲಿ ಇದೆ ಬಾ ಹೋಗೋಣ ಅಂತಂದ್ರೆ ಆ ಹಂದಿಯ ಶರೀರದಲ್ಲಿದ್ದಂತೆ ಇಂದ್ರ ನೀವೆಲ್ಲ ವಾಪಸ್ ಹೋಗಿ ನಾನು ಇಲ್ಲೇ ಬಹಳ ಸುಖವಾಗಿದೆ ನಿಂತೆ ಬಂದಿಲ್ಲ, ನನಗೆ ನಿಮಗೆ ಇರೋದು ಬೇಡ, ನಾನೇ ನಾನು ಆಯ್ಕೆ ಮಕ್ಕಳಿಗೆ ಬಹಳ ಸುಖವಾಗಿದ್ದೇನೆ ಅಂತ ಇಂದ್ರ ಹೇಳಿ ನಮಗೆ ದೇಶದಲ್ಲಿರ್ತಕ್ಕಂಥ ಇದು ಯಾರ ಕಥೆ ತಿಳ್ಕೊಂಡಿದೆ. ಇದು ಇನ್ನೊಂದು ಕಥೆ ಅಲ್ಲ. ಇಲ್ಲಿ ಕುಳಿತಿರ್ತಕ್ಕಂಥ ಪ್ರತಿಯೊಬ್ಬರ ಕಥೆ ಇರುವಂಥದ್ದು ಹೇಳಿದರೆ ಅದು ಅತಿಶಯೋಕ್ತಿ ಆಗಲ್ಲ. ನಿಮ್ಮ ಬದುಕು ಇದು ಶಾಶ್ವತ ಅಲ್ಲ. ಪ್ರಾಣಕಾರಿ ಬದುಕಲಿಕ್ಕೆ ಆಗಲ್ಲ. ಎಲ್ಲಿವರೆಗೆ ಬದುಕಿರ್ತೀರೋ ಅಲ್ಲಿವರೆಗೆ ನೀನು ಒಬ್ಬನೇ ಸುಖವಾಗಿರೋದಲ್ಲ, ನಿನ್ನ ಸುತ್ತಲ ಪರಿಸರ ಅದು ಸುಖವಾಗಿರುತ್ತೆ, ನಿನ್ನ ನೆರೆಹೊರೆ ಸುಖವಾಗಿರುತ್ತೆ. ಇದನ್ನು ನೀವು ಮಾತನಾಡಿ ಬರೀ ನಮ್ಮೂರ ಕೆರೆ ತುಂಬಿದ್ರೆ ಮಾತ್ರ ಸಾಕು ಅಂತ ಭಾವನೆ ನಿಮ್ಮಲ್ಲಿರಬಾರ್ದು. ಪಕ್ಕದಲ್ಲಿರ್ತಕ್ಕಂಥ ಕೆರೆ ಅದು ಬದಲಾಗಿದೆ, ಅದು ತುಂಬಿ ಅಂತಕ್ಕಂಥ ವಿಶಾಲ ಭಾವನೆಯನ್ನು ನೀವು ರೂಢಿಸಿಕೊಳ್ಳಬೇಕು ಈ ಸಂದರ್ಭದಲ್ಲಿ ಸೂಚ್ಯವಾಗಿ ಹೇಳಿ ಇನ್ನೂ ಮಾತನಾಡಲಿಕ್ಕೆ ಕಾಲಾವಕಾಶ ಇದೆ. ಈ ಸಂದರ್ಭದಲ್ಲಿ
ಇಷ್ಟು ಭಾಳ ನೀವು ತುಂಬ ಈ ಕಾರ್ಯಕ್ರಮದಲ್ಲಿ ಭಾಳ ಮನಸ್ಸು ಕೊಟ್ಟು ಶ್ರೀಗಳ ಮತ್ತು ನಮ್ಮ ರಾಜ್ಯದ ವಿವಿಧ ಮಾತುಗಳನ್ನು ಕೇಳಿದ್ದೀರಿ. ಅದಕ್ಕಾಗಿ ನಾವು ನಿಮ್ಮನ್ನೆಲ್ಲ ತುಂಬ ಹೃದಯದಿಂದ ಅಭಿನಂದಿಸಿ ಶ್ರೀಗಳು ಮತ್ತೆ ಮತ್ತೆ ಈ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಬೇಕು ಅಂತ ಅವರಿಗೆ ನಾವು ಹೇಳಿಕೊಂಡು ನಿಮ್ಮೆಲ್ಲರಿಗೂ ಶುಭ ಹಾರೈಸಿ ನಮ್ಮ ಮಾತುಗಳನ್ನು ಪ್ರಾರಂಭಿಸಿ. ಪರಮ ಪೂಜ್ಯರಿಗೆ ಭಕ್ತಿಪೂರ್ವಕ ಪ್ರಣಾಮಗಳು. ಈಗ ಶರಣ ಸಮರ್ಪಣೆ ಸ್ವಾಮಿಗೌಡ ಅವರು. ಈ ಕಾರ್ಯಕ್ರಮದ ದೀರ್ಘ ಸಾನ್ನಿಧ್ಯ ವಹಿಸಿದ ನಮ್ಮೆಲ್ಲರಿಗೂ ದರ್ಶನಾಶ್ವರ ಕರೆಸಿದ ಪರಮ ಪೂಜ್ಯ ಶ್ರೀ ಶ್ರೀಮಂತ ವಿಜಯ ಸಾಧಕ ಸಿಂಹಾಸನಾಧೀಶರ ಶ್ರೀ ಧರ್ಮಪಂಡಿತರು ಶ್ರೀ 1108 ಶ್ರೀ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಯವರಿಗೆ ಭಕ್ತಿಪೂರ್ವಕ ಪ್ರಣಾಮದೊಂದಿಗೆ ವಂದನೆ ಸಲ್ಲಿಸುತ್ತೇವೆ. ಆಶ್ರಮದಿಂದ ಒಬ್ಬ ಶ್ರೀ ಸಿದ್ದೇಶ್ವರ ಮಹಾಸಂಸ್ಥಾನದ ಪೀಠಾಧಿಪತಿಗಳಾದ ಪೂಜ್ಯ ಶ್ರೀ ರವಿಸಿದ್ದೇಶ್ವರ ಸ್ವಾಮಿಯವರನ್ನು ಭಕ್ತಿಪೂರ್ವಕವಾಗಿ ವಂದನಾರ್ಪಣೆ ಸಲ್ಲಿಸುತ್ತೇನೆ. ಪರಮ ಪೂಜ್ಯ ಡಾಕ್ಟರ್ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ಪೀಠಾಧ್ಯಕ್ಷರು ಶ್ರೀ ಧರ್ಮಪುರ ತೆಲುಗು ಶಾಖಾಮಠ ಸಾರಿಗೆರೆ ಇವರಿಗೆ ಭಕ್ತಿಪೂರ್ವಕ ಪ್ರಣಾಮದೊಂದಿಗೆ ವಂದನೆ ಸಲ್ಲಿಸುತ್ತೇನೆ. 2 ಎಸ್ ಮಲ್ಲಿಕಾರ್ಜುನ್ ತೋಟಗಾರಿಕೆ ಮತ್ತು ಕೃಷಿ ಮಾರುಕಟ್ಟೆ ಸಚಿವರು ಕರ್ನಾಟಕ ಸರ್ಕಾರ ಇವರಿಗೆ ವಂದನಾರ್ಪಣೆ ಸಲ್ಲಿಸುತ್ತೇನೆ. 2 ಅಬ್ದುಲ್ ಜಬ್ಬಾರ್ ವಿಧಾನಸಭಾ ಸದಸ್ಯರು ಇವರಿಗೂ ವಂದನಾರ್ಪಣೆ ಸಲ್ಲಿಸುತ್ತೇನೆ. 2 ಶ್ರೀ ಜಿ ಕಣ್ಣಪ್ಪ ರಂಗ ಕನ್ನಡಿಗರು ಬೆಂಗಳೂರು ಇವರಿಗೆ ವಂದನಾರ್ಪಣೆ ಸಲ್ಲಿಸುತ್ತೇನೆ. 2 ಡಿ ಟಿ ಶಾಂತನವರು ಶಾಸಕರು ಹೊನ್ನಾಳಿ ಇವರಿಗೆ ವಂದನಾರ್ಪಣೆ ಸಲ್ಲಿಸುತ್ತೇನೆ. 2 ಶ್ರೀ ಎಂ ಚಂದ್ರಪ್ಪ ಮಾಜಿ ಶಾಸಕರು ಒಳಗೆರೆ ಇವರಿಗೂ ವಂದನಾರ್ಪಣೆ ಸಲ್ಲಿಸುತ್ತೇನೆ. 2 ಮಂಜುಳಾ ರಾಜು ಪಾಟೀಲ್ ಅಧ್ಯಕ್ಷರು ಜಿಲ್ಲಾ ಪಂಚಾಯತ್ ದಾವಣಗೆರೆ ಇವರಿಗೂ ವಂದನಾರ್ಪಣೆ ಸಲ್ಲಿಸುತ್ತೇನೆ. ಉಪನ್ಯಾಸ ನೀಡಿದಂತ 2 ಗಂಗಾಮುಖ ಬಸವರಾಜು 2 ಸಂಸ್ಕೃತಿ ಪ್ರಾಧ್ಯಾಪಕರು ಭದ್ರಾವತಿ ಇವರಿಗೆ ವಂದನಾರ್ಪಣೆ ಸಲ್ಲಿಸುತ್ತೇನೆ. ಉಪನ್ಯಾಸ ನೀಡಿದಂತ ಡಾಕ್ಟರ್ ರವೀಂದ್ರ ಕೊಡಕರ್ ಮುಖ್ಯಸ್ಥರು ಗಣಿತ ವಿಭಾಗ ಇಂಜಿನಿಯರಿಂಗ್ ಮೆಡಿಕಲ್ ಕಾಲೇಜ್ ದಾವಣಗೆರೆ ಇವರಿಗೂ ವಂದನಾರ್ಪಣೆ ಸಲ್ಲಿಸುತ್ತೇನೆ. ಉಪನ್ಯಾಸ ನೀಡಿದ ಡಾಕ್ಟರ್ ಎಂ ಜಿ ಜಯಚಂದ್ರ